ನಮಸ್ಕಾರ ವೀಕ್ಷಕರೇ. ಯಾವುದೇ ಒಂದು ಆಸ್ತಿಗಳನ್ನ ನಾವು ಆಸ್ತಿ ಮಾಡೋದೇ ತಮ್ಮ ಮಕ್ಕಳು ಅವ್ರ ಮಕ್ಕಳು ಎಲ್ಲ ಚೆನ್ನಾಗಿರಲಿ, ಮುಂದೆ ಯಾವುದೇ ರೀತಿ ತೊಂದರೆ ಇಲ್ಲದೆ ಜೀವನ ಮಾಡಲಿ ಅನ್ನೋ ಉದ್ದೇಶದಿಂದ ಅಂತ ಇರ್ಬೋದು. ಅದೇ ನೀವು ತಿಳ್ಕೊಬೇಕಾಗಿರೋದು, ನಾವು ಮಾಡಿರೋ ಆಸ್ತಿ ನಾವಿರೋವರೆಗೂ ಆದರೂ ನಮಗೆ ಸುರಕ್ಷತೆಯಿಂದ ಇರಬೇಕು, ಅಂದರೆ ನಮಗೆ ರಕ್ಷಣೆಯನ್ನು ನೀಡಬೇಕು ಅಂತ ಯೋಚನೆ ಮಾಡಬೇಕು. ಯಾಕೆಂದರೆ ವಯಸ್ಸಾದ ಕಾಲದಲ್ಲಿ ದುಡಿಯೋವಂಥ ಶಕ್ತಿನ ಕಳ್ಕೊಂಡಾಗ ನಮ್ಮನ್ನ ನೋಡ್ಕೊಳ್ಳೋರು ಯಾರು, ನಾವು ಮಾಡಿರೋಂಥ ಆಸ್ತಿ ಆದರೂ ನಮ್ಮನ್ನು ಕಾಪಾಡ್ಬೋದು ಅಂತ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ. ಅದೇ ಒಂದು ನಂಬಿಕೆ ಮೇಲೆ ತಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಅಥವಾ ಯಾವುದೇ ಸಂಬಂಧಿಕರಿಗೆ ಈ ಒಂದು ಆಸ್ತಿಗಳನ್ನ ಗಿಫ್ಟಿಡನ್ನ ಮಾಡ್ತಾರೆ. ಯಾಕೆಂದರೆ ಯಾರು ನೋಡ್ಕೊಳ್ಳೋರು ಇಲ್ಲದೆ ಇರೋ ಅಂಥ ಸಂದರ್ಭದಲ್ಲಿ, ಅಥವಾ ಯಾರಾದರೂ ನಮ್ಮನ್ನು ನೋಡ್ಕೋತಾರೆ ಅನ್ನೋ ಸಂದರ್ಭದಲ್ಲಿ ಅವರಿಗೆ ಗಿಫ್ಟಿಡ್ಗಳನ್ನ ಮಾಡ್ತಾರೆ, ಅವರ ಮೇಲೆ ನಂಬಿಕೆನ ಇಟ್ಟು. ಈ ರೀತಿ ಗಿಫ್ಟಿಡ್ಗಳನ್ನ ಮಾಡೋ ಸಮಯದಲ್ಲಿ ನೀವು ಮುಖ್ಯವಾದ ಕೆಲವೊಂದು ವಿಚಾರಗಳನ್ನ ಸೇರಿಸ್ಬೇಕಾಗುತ್ತೆ. ಇಂಥ ವಿಚಾರಗಳನ್ನ ನೀವು ಸೇರಿಸ್ದೇ ಹೋದಾಗ, ನೀವು ಗಿಫ್ಟಿಡ್ ಮಾಡಿ ಅವ್ರು ನಿಮ್ಮನ್ನು ನೋಡ್ಕೊಳ್ದೇ ಇದ್ದರೆ ನೀವು ಅವರ ಬಳಿ ಏನನ್ನೂ ಕೇಳಲಿಕ್ಕೆ ಬರೋದಿಲ್ಲ. ಅಂಥ ಸಂದರ್ಭ ಕೂಡ ಉಂಟಾಗುತ್ತೆ. ಯಾವಾಗ ನಿಮ್ಮ ಉದ್ದೇಶ ಕೊನೆಗಾಲದಲ್ಲಿ ಅವರು ನಿಮ್ಮನ್ನು ನೋಡ್ಕೋಬೇಕು ಅಂತ ಇರುತ್ತೆ, ಅಂಥ ಸಂದರ್ಭದಲ್ಲಿ ನೀವು ಗಿಫ್ಟಿಡನ್ನ ಮಾಡ್ತಾ ಇದ್ದಾಗ ಆ ಒಂದು ಅಂಶಗಳನ್ನ ಆ ಗಿಫ್ಟಿಡಲ್ಲಿ ಮೆನ್ಷನ್ ಮಾಡಲೇಬೇಕಾಗುತ್ತೆ. ಈ ಒಂದು ಪ್ರಾಪರ್ಟಿನ ನಾನು ಇಂಥವ್ರಿಗೆ ಕೊಡ್ತಾ ಇದ್ದೀನಿ, ನನ್ನ ಕೊನೆಗಾಲದಲ್ಲಿ ನನ್ನ ಎಲ್ಲ ಖರ್ಚು ವೆಚ್ಚ ಆಗಿರ್ಬೋದು, ನನ್ನ ಔಷಧೋಪಚಾರಗಳಾಗಿರ್ಬೋದು, ಅಥವಾ ನನ್ನ ಪ್ರತಿಯೊಂದು ವಿಚಾರಗಳನ್ನು ಇವರೇ ನೋಡ್ಕೋಬೇಕು, ನನ್ನ ಎಲ್ಲ ಕಾರ್ಯಗಳನ್ನು ಇವರೇ ಮಾಡಬೇಕು, ಅಥವಾ ನನ್ನ ಸಂಪೂರ್ಣ ಜವಾಬ್ದಾರಿ ಇವ್ರದ್ದೇ ಆಗಿರುತ್ತೆ. ಇದನ್ನು ತಪ್ಪಿದಲ್ಲಿ ಇವ್ರಿಗೆ ನೀಡುವಂಥ ಪ್ರಾಪರ್ಟಿನ ನಾನು ವಾಪಸ್ ತಗೋಬೋದು ಅಂತ ಹೇಳಿ ನೀವು ಒಂದು ಅಂಶವನ್ನು ಸೇರಿಸೋದು ತುಂಬಾ ಮುಖ್ಯ ಆಗುತ್ತೆ. ತುಂಬ ಕೇಸ್ಗಳು ಇತ್ತೀಚೆಗೆ ದಾಖಲಾಗ್ತಾ ಇರೋದು ಇದೇ ವಿಚಾರವಾಗಿ. ಗಿಫ್ಟಿಡನ್ನ ಮಾಡಿದ್ದೀನಿ, ವಿಲ್ ಮಾಡಿದ್ದೀನಿ, ಗಿಫ್ಟಿಡ್ಗಳನ್ನ ಮಾಡಿಬಿಟ್ಟಿದ್ದೀವಿ ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಅಥವಾ ಇನ್ಯಾರಿಗೋ, ಅವ್ರು ನಮ್ಮನ್ನು ನೋಡ್ಕೋತಾರೆ ಅನ್ನೋ ಉದ್ದೇಶದಿಂದ ಮಾಡಿದ್ವಿ. ಆದರೆ ಅವರು ಗಿಫ್ಟಿಡ್ ಆಗೋವರೆಗೂ ಚೆನ್ನಾಗಿದ್ರು, ಗಿಫ್ಟಿಡ್ ಆದಮೇಲೆ ನಮ್ಮನ್ನ ದೂರ ಮಾಡಿದ್ರು, ನಮಗೆ ಆಸರೆ ಇಲ್ದಂಗೆ ಮಾಡಿದ್ರು ಅಂತೆಲ್ಲ ಹೇಳಿ ದೂರುಗಳನ್ನ ದಾಖಲು ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಒಂದು ಪ್ರಕರಣದಲ್ಲಿ ಇದೇ ರೀತಿಯಾಗಿತ್ತು. ಅವರು ಈ ಒಂದು ಗಿಫ್ಟಿಡಲ್ಲಿ ಯಾವುದೇ ಒಂದು ಅಂಶನ ನೀವು ಮೆನ್ಷನ್ ಮಾಡಿಲ್ಲ, ನಿಮ್ಮನ್ನು ನೋಡ್ಕೋಬೇಕು ಅಂತಾಗಲಿ ಅಥವಾ ನಿಮ್ಮ ಜವಾಬ್ದಾರಿನ ತೆಗೆದುಕೊಂಡ್ರೆ ಮಾತ್ರ ಈ ಒಂದು ಪ್ರಾಪರ್ಟಿನ ಅನುಭವಿಸ್ಬೇಕು ಅಂತ ಹೇಳಿ ಯಾವುದೇ ಒಂದು ಅಂಶಗಳನ್ನ ಮೆನ್ಷನ್ ಮಾಡಿರಲ್ದಿರೋದ್ರಿಂದ ಈ ಪ್ರಾಪರ್ಟಿನ ನಿಮಗೆ ವಾಪಸ್ ಕೊಡಿಸ್ಲಿಕ್ಕೆ ಬರೋದಿಲ್ಲ. ಸೀನಿಯರ್ ಸಿಟಿಸನ್ ಆ್ಯಕ್ಟ್ ಏನಿದೆ ಅದರ ಕೆಳಗೆ ಅಂತೇಳಿ ಒಂದು ಪ್ರಕರಣದ ತೀರ್ಪು ಹೊಂದಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಇನ್ನು ಮುಂದೆ ಗಿಫ್ಟಿಡ್ ಮಾಡುವಾಗ ಎಲ್ಲ ಅಂಶಗಳು ಏನೆಲ್ಲ ಅನುಕೂಲತೆಗಳು ಬೇಕೋ ಅದನ್ನು ಸೇರಿಸಿ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.